ಬಂದಿರೋರು ನಾವೆಲ್ಲರೂ ಕೂಡ ರಾಷ್ಟ್ರ ಭಕ್ತರು. ಶಿವಪ್ಪ ನಾಯಕರ ಸ್ಟ್ಯಾಚ್ಯೂ ಇಲ್ಲಿದೆ. ನಾವೇನಾದ್ರೂ ಸುಮ್ಮನೆ ಕೂತ್ರೆ ಆ ಶಿವಪ್ಪ ನಾಯಕನ ಸ್ಟ್ಯಾಚ್ಯೂ ಇದೆಯಲ್ಲ, ಪ್ರತಿಮೆ, ಅದನ್ನ ಅಲ್ಲಿ ತೆಗೆದು ಔರಂಗಜೇಬ್ ಅವರ ಪ್ರತಿಮೆ ಬಂದು ಅಲ್ಲಿ ಕೂತ್ಕೊಂಡಂತೆ. ಔರಂಗಜೇಬ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೂ ಸಮಾಜ ಯಾವತ್ತೂ ಕೂಡ ಸುಮ್ಮನೆ ಕೂತಿಲ್ಲ. ನಾವೆಲ್ಲರೂ ಕೂಡ ಕಾಶಿಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಹೆಣ್ಮಕ್ಳು ಬಹಳ ಜನ ಇದ್ದೀರಿ. ಕಾಶಿನಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪ್ರತಿಮೆ ಇದೆ. ನಾವು ಕಾಶಿಗೆ ಹೋಗಿ ಅಹಲ್ಯಾಬಾಯಿ ಪ್ರತಿಮೆ ನೋಡ್ ಬಂದಿದ್ದೀವಿ ಏನಾರಲ್ಲ, ಕೈ ಎತ್ತಿ. ವೆರಿ ಗುಡ್. ಆ ಅಹಲ್ಯಾಬಾಯಿ ಹೋಲ್ಕರ್ ಪ್ರತಿಮೆ ಅಲ್ಲಿ ಯಾಕಿದೆ ಅಂತಂದ್ರೆ, ಔರಂಗಜೇಬು ಕಾಶಿ ವಿಶ್ವನಾಥನ ಮಂದಿರವನ್ನ ಕೆಡವಿ ಲಿಂಗವನ್ನು ಒಡೆದಾಕಿ ಹೋಗಿದ್ದ. ನಿಮ್ಮಂತ ವೀರ ಮಹಿಳೆಯರು, ರಾಷ್ಟ್ರಭಕ್ತರು, ಅಹಲ್ಯಾಬಾಯಿ ಹೋಲ್ಕರ್ ಅವರು ಸುಮ್ಮನೆ ಕೂರ್ಲಿಲ್ಲ. ಔರಂಗಜೇಬ್ ಏನ್ ಮಾಡಿದ್ದ ಕಿತ್ತಾಕಿದ್ನಲ್ಲ, ಅಲ್ಲಿ ಹಿಂದೂ ಸಮಾಜ ಇದೆ, ನಾವೆಲ್ಲ ಇನ್ನು ಬದುಕಿದೀವಿ ಅಂತ ಹೇಳಿ ಮತ್ತೊಮ್ಮೆ ಆ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ವಿಶ್ವನಾಥನ ಮಂದಿರವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಅಹಲ್ಯಾಬಾಯಿ ಹೋಲ್ಕರ್ ಅವರು. ನಾವೇನಾದ್ರು ಸುಮ್ಮನೆ ಕೂತ್ರೆ, ಇಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಇದಿರಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂಗೆ ಮುಂದುವರೆದ್ರೆ ನೀವು ಹಿಂಗೆ ಕೇಸರಿ ಹಾಕೊಂಡ್ ಬರಕ್ ಬರಲ್ಲ. ಏನ್ ಹಾಕೊಂಡ್ ಬರ್ಬೇಕಾಗತ್ತೆ ಬರೋದಿನ? ಬುರ್ಕಾ. ಕರೆಕ್ಟ್ ಆಗಿ ಹೇಳ್ತಿದ್ದೀರಿ ಸಿದ್ದರಾಮಯ್ಯನವರೇ. ನಿಮ್ ಹೆಂಡತಿನೂ ಬುರ್ಕಾ ಹಾಕನಂತ ಸ್ಥಿತಿ ನೀವು ತರ್ತಾ ಇದ್ದೀರಾ. ಇಡೀ ಕರ್ನಾಟಕ ಒಂದ್ ರೀತಿ ಮುಸಲ್ಮಾನರ ಭಯ ಆಗ್ತಾ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಾ 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 ವಿಶ್ವನಾಯಕರವರಾದ್ರೆ, ಸಿದ್ದರಾಮಯ್ಯನವರು ಮುಸಲ್ಮಾನರ ಪರವಾಗಿ ಪಾಕಿಸ್ತಾನದಲ್ಲಿ ಟಿವಿನಲ್ಲಿ ಇವ್ರು ಲೀಡ್ರು, ಪಾಕಿಸ್ತಾನ ಲೀಡ್ರು. ನರೇಂದ್ರ ಮೋದಿ ವಿಶ್ವನಾಯಕ, ಸಿದ್ದರಾಮಯ್ಯ ಪಾಕಿಸ್ತಾನದ ಲೀಡರ್. ನಾನು ಹೇಳಿದೆ, ನೀವೇ ಹೇಳಿದ್ರಿ, ಇವತ್ತಿಲ್ಲ ನಾಳೆ ಸುಮ್ಮನೆ ಇದ್ರೆ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಏನ್ರಿ ತಪ್ಪಿದೆ, ಹೆಣ್ಮಕ್ಳು ನಾವು ಫ್ರೀ ಬುರ್ಕಾ ಕೊಡ್ತೀವ್ರಿ ಅನ್ನಂತ ಕಾಲ ಸಿದ್ದರಾಮಯ್ಯ ತರಬಹುದು. ಹಾಗಾಗಿ ನಾವಿಲ್ಲಿ ಸೇರಿರೋ ರಾಷ್ಟ್ರ ಭಕ್ತರು. ಈಗ ನಾನು ಹೇಳ್ತೀನಲ್ಲ, ಅಹಲ್ಯಾಬಾಯಿ ಹೋಲ್ಕರ್ ಅವರು ಆ ತಾಯಿ ಆಡಳಿತ ನಡೆಸ್ತಾರಂತ ಸಂದರ್ಭ ಎಲ್ಲ ಬಡವರ ಪರವಾಗಿದ್ರು. ಸಿದ್ದರಾಮಯ್ಯನವರು ಎಲ್ಲ ಮುಸಲ್ಮಾನರ ಪರವಾಗಿದ್ದಾರೆ. ಅಹಲ್ಯಾಬಾಯಿ ಹೋಲ್ಕರ್ ರಕ್ತವನ್ನು ಹಂಚಿಕೊಂಡು ಹುಟ್ಟಿರೋರು ಸಿದ್ದರಾಮಯ್ಯನವರು. ಆದ್ರೆ ಔರಂಗಜೇಬ್ ಕಡೆ ತಿರುಗಿಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಿಂದ ಹೊರಗಡೆ ಇಲ್ಲ. ಇಡೀ ದೇಶದ ರಾಷ್ಟ್ರ ಭಕ್ತರು ನರೇಂದ್ರ ಮೋದಿ ನಮ್ಮ ನಾಯಕರು ಅಂತ ಒಪ್ಪಿದ್ದಾರೆ, ಸಿದ್ದರಾಮಯ್ಯ ಅಲ್ಲ. ಇದು ನಮ್ಮ ತೀರ್ಮಾನ. ಇವತ್ತು ನೀವು 15% ಮುಸಲ್ಮಾನರಿಗೆ ಕೊಡ್ಬೇಕು ಅಂತ ಒಂದು ರೆಸೊಲ್ಯೂಷನ್ ಮಾಡಿದ್ರಿ ಸರ್ಕಾರದಾಗ. ನಿಮ್ ಸರ್ಕಾರದ ಕಾನೂನಿಗೆ ಏನ್ ತೀರ್ಮಾನ ತಗೊಂಡಿದಾರೋ ಅದಕ್ಕೆ ಏನೇನು ಬೆಲೆ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಮನೆ ನಾವು ಹೋಗ್ತೇವೆ. ಯಾವ ಕಾರಣಕ್ಕೂ ಮುಸಲ್ಮಾನರ 15% ಒಪ್ಪಲ್ಲ ಅಂತ ಸಹಿ ಸಂಗ್ರಹ ಮಾಡ್ತೇವೆ. ಘನತೆ ಹೊತ್ತ ರಾಜ್ಯಪಾಲರಿಗೆ ತಗೊಂಡೋಗಿ ಆ ಮೆಮೊರಂಡಮ್ ಕೊಡ್ತೇವೆ. ಯಾವ ಕಾರಣಕ್ಕೂ ಕೂಡ ಆ ಬಿಲ್ ಅನ್ನ ಪಾಸ್ ಮಾಡಕ್ ಅವಕಾಶ ಕೊಡಲ್ಲ. ಇದು ಹಿಂದೂ ರಾಷ್ಟ್ರ ಇಲ್ಲದೆ ಇರ್ಬೋದು, ಆದ್ರೆ ಮುಸಲ್ಮಾನರು ರಾಷ್ಟ್ರ ಇದಲ್ಲ. ನೀವು ಮುಸಲ್ಮಾನ್ ರಾಷ್ಟ್ರ ಮಾಡಕ್ ಕೊಟ್ಬಿಟ್ಟು ರಾಜ್ಯ ಮಾಡಕ್ ಕೊಟ್ಟಿದ್ದೀರಿ. ಇಡೀ ದೇಶದಲ್ಲಿ ಭಾರತಾಂಬೆ ನಾವು ಜೈಕಾರ ಹಾಕಿದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಜೈಕಾರ ಹಾಕೊಂಡು ಹೊರಟಿದೆ. ಮತ್ತೇನ್ ಹೇಳ್ತಾರೆ, ಯಾರ್ಯಾರು ಕೋಮುಗಲಭೆ ಉಂಟು ಮಾಡಕ್ ಪ್ರಯತ್ನ ಮಾಡ್ತಾರೋ ಅವ್ರನ್ನ ಒಳಗಡೆ ಹಾಕಂತ ಕಾನೂನು ತರ್ತಾರಂತೆ. ಕೋಮುಗಲಭೆ ಉಂಟು ಮಾಡೋದಕ್ಕೆ ಕಾನೂನು ತರ್ತಾರಂತೆ. ಅಲ್ರಿ, ಮುಸಲ್ಮಾನರ ಪರವಾಗಿ 15% ನೀವು ಕೊಡ್ತಾ ಇದ್ದೀರಿ. ಇದ್ರ ನಾವು ವಿರೋಧ ಮಾಡ್ತಿದ್ದೀವಿ. ಕೋಮು ಬಗ್ಗೆ ಯಾರಿಗೆ ಒಳಗಾಕ್ಬೇಕು? ಇವಾಗ ಯಾರಿಗೆ ಒಳಗಾಕ್ಬೇಕೀಗ?
ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ, ಪರಮೇಶ್ವರ್ಗೆ 3 ಜನಕ್ಕೆ ಜೈಲಿಗೆ ಕಳಿಸ್ಬೇಕು. ಜಮೀರ್ ಅಹಮದ್ ಅವ್ನು ಜೈಲಿಗೆ ಕಳ್ಸೋದಲ್ಲ, ದೇಶ ಬಿಟ್ಟೆ ಓಡಿಸ್ಬೇಕು ಅವನ್ನ. ಇಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಏನ್ ದಿನ 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 ಒಬ್ಬ ಮುಸಲ್ಮಾನ್ ಕೊಲೆ ಆಯ್ತು ಮಂಗಳೂರಿನಲ್ಲಿ. ಎಲ್ಲಾ ಕಾಂಗ್ರೆಸ್ನವರು ಎದ್ದು ಬಿಟ್ರು. 3 ಕಡೆ ಅದಕ್ಕೋಸ್ಕರ ಒಂದು ಸಮಿತಿಗಳು ಮಾಡ್ತಾರಂತೆ ರಕ್ಷಣೆ ಮಾಡೋದಿಕ್ಕೆ. 50-60 ಜನ ಮುಸಲ್ಮಾನರು ನಮ್ಮ ಹಿಂದೂ ಯುವಕರನ್ನ ಕಗ್ಗೊಲೆ ಮಾಡಿದ್ರಲ್ಲ, ಅವಾಗೆಲ್ಲೋ ಇದ್ರಿ ಸಿದ್ದರಾಮಯ್ಯನವರೇ. ಯುಟಿ ಖಾದರ್ ಅಂತೂ ಬಹಳ ಪಾಪ ಗಳಗಳ ಒಳಗೆ ಶುರು ಮಾಡ್ಬಿಟ್ಟಿದ್ದಾನೆ. ಒಬ್ಬ ಸತ್ತಿತ್ತು. ನಮ್ಮ ಯುವಕರು ಕೊಲೆ ಮಾಡಿದ್ರು, ಒಂದಕ್ಕೊಂದು ಹೊಡೆದ್ರು. ಇನ್ನೊಂದ್ಸರಿ ನಮ್ ಸುದ್ದಿ ಬಂದ್ರೆ 1ಕ್ಕೆ 10 ಹೊಡಿತೀವಿ ಅಂತ ಹೇಳ್ತಾ ಇದಾರೆ ಎಲ್ಲರೀಗ. ಸುಮ್ಮನೆ ಕೂರಲ್ಲ, ನಮ್ ಸುದ್ದಿ ಬಂದ್ರೆ ಬಿಡಲ್ಲ. ಇವತ್ತೇನ್ 15% ತಂದಿದ್ದೀರಿ, ಇದನ್ನ ಈ ರಾಜ್ಯದ ಹಿಂದೂಗಳ ಪರೀಕ್ಷೆ ಮಾಡಕ್ ನೀವು ಹೊರಟಿದ್ದೀರಾ. ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ 15% ನಾವು ತರ್ತಾ ಇದ್ದೀವಿ. ನೀವು ಹೀಗೆ ಬಿಟ್ರೆ 15% ಜನಸಂಖ್ಯೆ ಜಾಸ್ತಿ ಆಗೋದಲ್ಲ, ಇಡೀ ಕರ್ನಾಟಕ ಮುಸಲ್ಮಾನರು ಮಯ ಮಾಡ್ಬಿಡ್ತೀರಿ. ಎಲ್ಲದರಲ್ಲೂ ಮುಸಲ್ಮಾನರು. ಬಜೆಟ್ ಅಲ್ಲಿ, ಹಿಂದಿನ ಬಜೆಟ್ ನಲ್ಲಿ ಮುಸಲ್ಮಾನರು ಇಟ್ಟಿದ್ದ ದುಡ್ಡು ಎಷ್ಟು ಗೊತ್ತಾ ನಿಮಗೆ? 900 ಕೋಟಿ ಕಳೆದ ಬಾರಿ. ಈ ಬಾರಿ ಎಷ್ಟು ಇಟ್ಟಿದ್ದಾರೆ? 1917 ಕೋಟಿ. ಏನ್ ಬೀಗರ ನಿಮಗೆ ಮುಸಲ್ಮಾನರು? ಹಿಂದೂಗಳು ಬೇಡವಾ? ಮಾತೆತ್ರ ಹಿಂದೂ ಮುಸ್ಲಿಂ ಅಂತ ಅಂತಿದ್ರಿ. ಮುಂಚೆ ಅಹಿಂದ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು. ಯಾಕೆ ಹಿಂದುಳಿದವರು ದಲಿತರನ್ನ ಬಿಟ್ರ? ಅವ್ರು ಬೇಡವಾ ನಿಮಗೆ? ಹೆಂಗಿದ್ರು ಕೈ ಬಿಟ್ಬಿಟ್ರು. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು. ಹಿಂದುಳಿದವರು, ದಲಿತರು, ಎಲ್ಲರೂ ಹಿಂದೂಗಳು ನರೇಂದ್ರ ಮೋದಿ ಜೊತೆ ಹೋದಾಗ ಕರ್ನಾಟಕ ರಾಜ್ಯದಲ್ಲಿ ಹೆಂಗಾದ್ರೂ ಮಾಡಿ ಮುಸಲ್ಮಾನರನ್ನು ತೃಪ್ತಿ ಪಡಿಸಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಸಲ್ಮಾನ್ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಪ್ರಯತ್ನಕ್ಕೋಸ್ಕರ ಇದು 15% ಶಾಂಪಲ್ ಕೊಟ್ಟಿದ್ದಾರೆ ಮುಸಲ್ಮಾನರಿಗೆ. ಯಾವ ಕಾರಣಕ್ಕೂ ಬಿಡಲ್ಲ. ಈ ಕಾಯ್ದೆಯನ್ನು ತರಕ್ ಹೊರಟಿದ್ದಾರೆ, ಯಾವ ಕಾರಣಕ್ಕೂ ಜಾರಿ ಆಗ್ಬಿಡಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ. 15% ವಾಪಸ್ ತರಿಸ್ತೇವೆ. ಇದು ನಮ್ಮ ತೀರ್ಮಾನ, ನಮ್ಮ ಪ್ರತಿಜ್ಞೆ. ಸ್ವಾತಂತ್ರ್ಯ ಹೋಗೋಸ್ಕರ ಹೋರಾಟ ಮಾಡದಂತ ಅವ್ರು ಯಾರ್ದು ನೆನಪಿಲ್ಲ ಇವ್ರಿಗೆ. ಮಾತೆತ್ರ ಟಿಪ್ಪು ಸುಲ್ತಾನ್ ಅಂತಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ರಕ್ತ ಹಂಚಿಕೊಂಡ್ರಂತಾರೆ. ನೀವು ಇದ್ದಕ್ಕಿದ್ದಂಗೆ ಔರಂಗಜೇಬ್ ರಕ್ತ ಪರಿವರ್ತನೆ ಆಗಿದೆಯಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಿಮ್ ಪ್ರಯತ್ನ ಕಾಂಗ್ರೆಸ್ ಇಂದು. ನಮ್ಮ ಮೈಯಲ್ಲೆಲ್ಲ ಹರಿತಾ ಇರೋದು, ರಾಷ್ಟ್ರಭಕ್ತರು ಮೈಯಲ್ಲಿ ಹರಿತಾ ಇರೋದು ಅಹಲ್ಯಾಬಾಯಿ ಹೋಳ್ಕರ್. ಎಲ್ಲಾ ಬಡವರು ನ್ಯಾಯ ಕೊಟ್ಲು, ಎಲ್ಲಾ ಬಡವರು ಮನೆ ಕಟ್ಟಿಸ್ಕೊಟ್ಲು. 15% ಮೀಸಲಾತಿ ಯಾರಿಗೂ ಮಾಡ್ಲಿಲ್ಲ. ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದ್ರು. ನೀವೇನ್ ಮಾಡ್ತಾ ಇದ್ದೀರಿ? ನಿಮಗೆ ಸಿಕ್ಕಂತ ಬಜೆಟ್ ನಲ್ಲಿ ಮುಸಲ್ಮಾನರ ಮಕ್ಕಳಿಗೋಸ್ಕರ ಶಾದಿ ಭಾಗ್ಯ, ಅವ್ರ ಮದುವೆ ಆದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರಂತೆ. ಯಾಕೆ ನಮ್ಮ ಹೆಣ್ಮಕ್ಳು ಮದುವೆ ಆದ್ರೆ ನೀವು ನೆನಪಾಗಲ್ವಾ? ಹಿಂದುಳಿದವರು, ದಲಿತರು ನಮ್ಮಲ್ಲಿ ಇಲ್ವಾ? ಬಡವರು ಇಲ್ವಾ? ಆ ಬಡವರು ಶಾದಿ ಭಾಗ್ಯ ಅದಕ್ಕೆ ಎಷ್ಟು ಕೊಡ್ತಿದ್ದೀರಿ? 1 ರೂಪಾಯಿ ಇಲ್ಲ. ಮುಸಲ್ಮಾನ ಹೆಣ್ಮಕ್ಳು ಮದುವೆ ಆದ್ರೆ ಶಾದಿ ಭಾಗ್ಯ ದುಡ್ಡು. ಮದ್ರಸ ಸ್ಕೂಲ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು. ಮುಸಲ್ಮಾನರ ಮಕ್ಕಳ ಸ್ಕೂಲ್ಗಳಿಗೆ, ನಮ್ಮ ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದಾವೆ. 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಮುಸಲ್ಮಾನರಿಗೆ, ನಮ್ಮ ಮಕ್ಕಳಿಗೆ ಏನೂ ಇಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಅಹಲ್ಯಾಬಾಯಿ ಹೋಳ್ಕರ್ ರಕ್ತ ಹಂಚ್ಕೊಂಡ್ರಂತ ಸಿದ್ದರಾಮಯ್ಯನವರೇ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಥೆ ನೀನು ಓದಿ, ಅವ್ರ ಚರಿತ್ರೆ ಓದಿ, ಅವರಂಗ ಆಡಳಿತ ನಡೆಸಿ. ಇಲ್ಲ ಅಂದ್ರೆ ನಾವು ಬಿಡಕ್ ಸಾಧ್ಯ ಇಲ್ಲ. ಇವತ್ತು ಮಳೆ ಬರುತ್ತೆ ಅಂತ ಅನ್ಕೊಂಡ್ರು ಕೂಡ ನೀವೆಲ್ಲ ಬಂದ್ಬಿಟ್ರಿ. ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಹಂಗೆ ಇವತ್ತು ಸಿದ್ದರಾಮಯ್ಯ ಇದ್ದಾನೆ, ನಾಳೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಮಳೆ ಬರುತ್ತೆ. ಹಿಂದೂ ಧರ್ಮವನ್ನು ಕಾಪಾಡಂತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರುತ್ತೆ. ನಾನು ಯಾಕೆ ಅಂಶಗಳು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ನಾವು ಇವತ್ತು ನಮ್ಮ ಕಾರ್ಯಕರ್ತ 2-3 ದಿನದಿಂದ ಓಡಾಡಿದ್ದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರಿ. ಇದು ಆರಂಭ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸತ್ತೆ ಈ ಮುಸಲ್ಮಾನರಿಗೋಸ್ಕರ 15% ಮೀಸಲಾತಿ ಕೊಟ್ಟಿದ್ದನ್ನ
ಪ್ರತಿಭಟನೆ ಮಾಡ್ತಾರಂತ ಮೊದಲನೇ ರಾಷ್ಟ್ರ ಭಕ್ತರ ಹಿಂದೂಗಳ ಮೊದಲನೇ ಮೆರವಣಿಗೆ ಇದು. ಇದನ್ನ ನೀವೇನಾರು ತಾತ್ಸಾರ ಮಾಡ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ತು ಬಿಸಾಕ್ತಿವಿ, 15% ಮುಸಲ್ಮಾನ್ಗೆ ಇಟ್ಟಿದ್ದಕ್ಕೆ ಬಿಸಾಕ್ತಿವಿ, ಎಲ್ಲ ಹಿಂದೂಗಳಿಗೆ ನ್ಯಾಯ ಕೊಡಂತ ಹೋರಾಟವನ್ನ ಖಂಡಿತ ನಾವು ಮಾಡ್ತೀವಿ, ಬಿಡೋದಿಲ್ಲ. ಇದನ್ನ ಉಳಿದೆಲ್ಲ ರಾಜಕಾರಣ ಮಾತಾಡಕ್ಕೆ ಇಷ್ಟಪಡಲ್ಲ ನಾನು. ಪಾಪ ಪೊಲೀಸ್ ಅಧಿಕಾರಿಗಳು ಅವ್ರು ಹೇಳಿದ್ರು ಅಲ್ಲಿ ಬ್ಯಾಡ್ರಿ, ಈ ಕಾರ್ಯಕ್ರಮ ಮಾಡಬೇಡ್ರಿ ಅಂತ. ಇವರು ಹಾರಗಳು ಹಾಕ್ಸ್ಕೋಬೇಕು, ತುರಾಯಿ ಹಾಕ್ಸ್ಕೋಬೇಕು ಅಂತೇಳಿ RCB ನಲ್ಲಿ ಜನ ಸತ್ರು. ಜನ ಸತ್ತಿದ್ದಕ್ಕೆ ಯಾರು ಜವಾಬ್ದಾರಿ ಹೊತ್ಕೋಬೇಕಿತ್ತು? ಪರಮೇಶ್ವರ್ ಒತ್ಕೋಬೇಕು, ಸಿದ್ದರಾಮಯ್ಯ ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗಲಾದ್ರೂ ಕೂಡ ಕ್ಷಮೆ ಕೇಳಿ ಅಧಿಕಾರಿಗಳನ್ನ ವಾಪಸ್ ತಗೊಳ್ಳಿ, ಅವ್ರ ನ್ಯಾಯ ಕೊಡಿ. ನಾನು ಯಾಕೆ ಅಂಶಗಳೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನ್ ಸರ್ಕಾರ ಇದೆ, ಆ ಸರ್ಕಾರ ಬೇಡ, ಹಿಂದೂಗಳು ರಾಷ್ಟ್ರಭಕ್ತರ ಪರವಾಗಿರಂತ ಸರ್ಕಾರ ಬರಬೇಕು. ಈ ದಿಕ್ಕಿನಲ್ಲಿ ಮೊದಲನೇ ಪ್ರಯತ್ನ ನಾವೆಲ್ಲ ನಡೆಸಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಅದಕ್ಕೋಸ್ಕರ ಯಾಕೆ ಅಹಲ್ಯಾಬಾಯಿ ಹೋಲ್ಕರ್ ನೆನಪು ಮಾಡ್ಕೊಂಡೆ ಅಂತಂದ್ರೆ, ಸಿದ್ದರಾಮಯ್ಯ ಹುಟ್ಟಿದ್ದು ಅದೇ ಜಾತಿಯಲ್ಲಿ, ಅಯೋಗ್ಯ. ಅಹಲ್ಯಾಬಾಯಿ ಹೋಲ್ಕರ್ಗೂ ಇವನ್ಗೂ ಸಂಬಂಧ ಇಲ್ಲ ಅನ್ನಂಗಿದ್ದಾನೆ. ಔರಂಗಜೇಬ್ಗೋಸ್ಕರ ಹುಟ್ಟಿ ಏರೋ ಅನ್ನಂಗಾಗಿದೆ. ಹಾಗಾಗಿ ನಾವು ಇಷ್ಟು ಮಾತ್ರ ಹೇಳ್ತೀವಿ, ಔರಂಗಜೇಬನ್ನ ರಕ್ತವನ್ನ ಕಿತ್ತು ಬಿಸಾಕಿ ಅಹಲ್ಯಾಬಾಯಿ ಹೋಲ್ಕರ್ ರಕ್ತವನ್ನು ಮೈ ಮೇಲೆ ಹಾಕೊಂಡು ಹಿಂದೂ ಧರ್ಮವನ್ನ ಉಳಿಸಿ ರಾಷ್ಟ್ರ ಭಕ್ತರನ್ನು ಉಳಿಸ್ಬೇಕು ಅಂತ ಒತ್ತಾಯ ಮಾಡ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಮತ್ತೆ ಹೇಳ್ತೀನಿ, ನಿಮ್ಗೆಲ್ಲ ಪ್ರಾರ್ಥನೆ ಮಾಡ್ತೀನಿ. 2-3 ದಿನ ನಮ್ಮ ಕಾರ್ಯಕರ್ತರು ಓಡಾಟ ಮಾಡಿದ್ದಾರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಅವರು ಬಂಡ್ ಸರ್ಕಾರ 15% ಮುಸಲ್ಮಾನರಿಗಿತ್ತು, ನಾವು ಏನ್ ಬೇಕಾದ್ರೂ ಮಾಡ್ಕೊಡ್ರಿ, ನಾವು ಮುಂದುವರಿಸ್ತೀವಿ ಅಂತಂದ್ರೆ ಮುಂದೆ ದೊಡ್ಡ ಜೈಲ್ ಬರೋ ಕಾರ್ಯಕ್ರಮ ಮಾಡ್ಬೇಕಾಗತ್ತೆ. ತಯಾರಿದ್ದೀರಾ? ಜೈಲಿಗೆ ಹೋಗಕ್ ತಯಾರಿ? ಹೆಣ್ಮಕ್ಳು ಕೈ ಎತ್ತಾ ಇದ್ದೀರಾ? ಜೈಲಿಗೆ ತಯಾರಿದ್ದೀರಾ? ನಿಮ್ ಮಕ್ಕಳ ಮರಿ ಗತಿ ಏನು? ಪರವಾಗಿಲ್ಲ. ಗಂಡಂದ್ರು ಗತಿ ಏನು? ಪರವಾಗಿಲ್ಲ. ಏನಪ್ಪಾ, ಖಂಡಿತ ಇವತ್ತಿಲ್ಲ ನಾಳೆ ಈ 15% ವಾಪಸ್ ತಗೊಳ್ಳೋ ತನಕ ಹಿಂದೂ ಧರ್ಮದ ಪರವಾಗಿ ರಕ್ಷಣೆ ಮಾಡಂತ ಒಂದು ದೊಡ್ಡ ಸೈನ್ಯ ಕಟ್ಟಿದ್ದೇವೆ. ರಾಜ್ಯದಲ್ಲಿ ಜೈಲ್ ಬರೋ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದನೇ ಆರಂಭ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ ಬಿಸಾಕ್ತಿವಿ. 15% ಮೀಸಲಾತಿ ಮುಸಲ್ಮಾನರಿಗೆ ಕೊಟ್ಟಿದಾರ, ಅದ್ ಕಿತ್ ಬಿಸಾತಂಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಭಾಗವಹಿಸಂತ ನಿಮ್ಮೆಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಎರಡು ಕೈ ಎತ್ತಿರಿ ನೋಡೋಣ. ಭಾರತ್ ಮಾತಾ ಕಿ, ಹಿಂದೂ ಧರ್ಮ ಕಿ, ಹಿಂದೂ ರಾಷ್ಟ್ರ ಕಿ, ಅಹಲ್ಯಾಬಾಯಿ ಹೋಲ್ಕರ್ ಕಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತ್